ಬಿಗ್ ಬಾಸ್ಗೆ ಹೋಗಬೇಕು ಅಂತಂದ್ರೆ ಅಚೀವ್ಮೆಂಟ್ ಮ್ಯಾಟರ್ ಆಗುತ್ತಾ ಅಥವಾ ಅವರೇ ಹೇಳ್ದಂಗೆ ಕ್ರಿಂಜ್ ಮ್ಯಾಟರ್ ಆಗುತ್ತಾ ಅಥವಾ ಏನ್ ಮ್ಯಾಟರ್ ಆಗುತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ? ರಿಜೆಕ್ಟ್ ಆದಾಗ ಬೇಜಾರಾಗಿದ್ ನಿಜ. ನನಗೇನು ಎಫೆಕ್ಟೇ ಆಗಲ್ಲ ಆ ಥರ ಎಲ್ಲ ಸುಳ್ಳು ಹೇಳಕ್ ನಂಗೆ ಇಷ್ಟ ಇಲ್ಲ. ಒಂದ್ ರಿಜೆಕ್ಷನ್ ಆಗ್ತಿದೆ ಅಂದ್ರೆ ಅದಕ್ಕಿಂತ ಬೆಟರ್ ಏನಾದ್ರು ವೇಟ್ ಮಾಡ್ತಾನೆ ಇರುತ್ತೆ 100%. ಆಸ್ ಅ ಸ್ಟೂಡೆಂಟ್ ನೀವು ಕೋಟಿ ಖರ್ಚು ಮಾಡಿ ಸ್ಯಾಟಲೈಟ್ ಬಿಲ್ಡ್ ಮಾಡಕ್ಕಾಗತ್ತಾ? ಸೊ ನಾನು ವಿದಿನ್ $200 ನಾವು ಬಿಲ್ಡ್ ಮಾಡಿದೀವಿ ಅಂದ್ರೆ ಹಾಗಿದ್ರೆ ನೀವು ಸ್ಯಾಟಲೈಟೇ ಬಿಲ್ಡ್ ಮಾಡಿಲ್ಲ, ಸುಮ್ಮನೆ ಏನೋ ಆಟ ಸಾಮಾನ್ ಮಾಡಿದೀರಾ. ಅವ್ರಿಗೆ ಎಷ್ಟು 100% ಶೋರ್ ಇತ್ತು ನಾನು ಸೆಲೆಕ್ಟ್ ಆಗ್ತೀನಿ ಅಂದ್ರೆ ಎಲ್ಲ ಬಂದು ನನ್ನ ಜೊತೆ ಫೋಟೋ ತಗೋತಾ ಇದ್ರು, ಎಲ್ಲ ನಿಮ್ ಜೊತೆ ಒಂದು ರೀಲ್ ಮಾಡ್ಬೇಕು. ದೇ ವರ್ ಸೋ ಶೋರ್ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ನನಗೆ ಇಷ್ಟು ಪ್ರೀತಿ ಜೀವನದಲ್ಲಿ ಯಾವತ್ತೂ ಸಿಕ್ಕೇ ಇಲ್ಲ. ನಾನು ನನ್ನ ಜೀವನ ಪೂರ್ತಿ ನಿಮಗೆ ಚಿರಋಣಿ ಆಗಿರ್ತೀನಿ. ನಿಮ್ಮ ಮೆಸೇಜಸ್, DMs ಮತ್ತೆ ಕಮೆಂಟ್ಸ್, ನಾನು ಪ್ರತಿಯೊಂದು ಕಮೆಂಟ್ ಮೆಸೇಜಸ್ಗೆ ರಿಪ್ಲೈ ಮಾಡಕ್ಕೆ ನನಗೆ ಆದಷ್ಟು ಟ್ರೈ ಮಾಡಿದ್ದೀನಿ. ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಐ ಆಮ್ ಜಸ್ಟ್ ಸೋ ಥ್ಯಾಂಕ್ಫುಲ್. ತುಂಬಾ ಧನ್ಯವಾದ. ಆಸ್ ಅ ಸ್ಟೂಡೆಂಟ್ ನೀವು ಕೋಟಿ ಖರ್ಚು ಮಾಡಿ ಸ್ಯಾಟಲೈಟ್ ಬಿಲ್ಡ್ ಮಾಡಕ್ಕಾಗತ್ತಾ? ಸೊ ಆ ಕಾಂಪಿಟೇಷನ್ ಚಾಲೆಂಜ್ ಇದ್ದಿದ್ದೆ ಅಷ್ಟು ದೊಡ್ಡ ಸ್ಯಾಟಲೈಟ್ ಏನ್ ಪರ್ಫಾರ್ಮ್ ಮಾಡುತ್ತೆ ಅದನ್ನ ನೀವು ಕ್ಯಾನ್ ಸೈಜ್ ಅಲ್ಲಿ ಮಾಡ್ಬೇಕು, ಅದನ್ನ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಮಾಡ್ಬೇಕು. ಸೊ ನಾ ಹೇಳಿದೆ $200 ಅಲ್ಲಿ ನಾವು ಸ್ಯಾಟಲೈಟ್ ಬಿಲ್ಡ್ ಮಾಡಿರೋದು. ಇಟ್ಸ್ ಅ ಕ್ಯಾನ್ ಸೈಜ್, ಏನ್ ನಾರ್ಮಲ್ ಕ್ಯಾನ್ ಇರುತ್ತೆ ಆ ಸೈಜ್ ಸ್ಯಾಟಲೈಟ್. ಬಟ್ ಆ ಸ್ಯಾಟಲೈಟ್ ದೊಡ್ಡ ಸ್ಯಾಟಲೈಟ್ ಮಾಡೋ ಕೆಲಸನೇ ಮಾಡುತ್ತೆ. ಅದೇ ಚಾಲೆಂಜ್, ಅದೇ ಅಚೀವ್ಮೆಂಟ್. ಸೊ ನಾನು ವಿದಿನ್ $200 ನಾವು ಬಿಲ್ಡ್ ಮಾಡಿದೀವಿ ಅಂದ್ರೆ ಹಾಗಿದ್ರೆ ನೀವು ಸ್ಯಾಟಲೈಟೇ ಬಿಲ್ಡ್ ಮಾಡಿಲ್ಲ, ಸುಮ್ಮನೆ ಏನೋ ಆಟ ಸಾಮಾನ್ ಮಾಡಿದೀರಾ ಅಂದ್ರು. ಸೊ ನಾನು $200 ಅಲ್ಲಿ ಬಿಲ್ಡ್ ಮಾಡೋದೇ ಚಾಲೆಂಜ್ ಅಂದ್ರೆ ಅದು ಅವ್ರಿಗೆ ಕನ್ವೆ ಆಗ್ಲಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ದು ಏನ್ ಮೆಮೊರಿ ಡೆಸ್ಕ್ ಇದೆ ಅಲ್ವಾ, ಮೊದ್ಲು ಎಷ್ಟು ದೊಡ್ಡದಿತ್ತು, ರೂಮ್ ದೊಡ್ಡದಷ್ಟು ದೊಡ್ಡ ಮಷಿನ್ ಇತ್ತು ಟು ಸೇವ್ ಎನಿ ಆಫ್ ಯುವರ್ ಮೆಮೊರಿ. ಇದು ಚಿಕ್ಕ ಚಿಪ್ ಆಗಿದೆ. ನಾನು ಚಿಪ್ ಆಗಿದೆ ಅಂದಾಗ ಇದಷ್ಟು ದೊಡ್ಡನೇ ಇಲ್ಲ, ಸೊ ಇದು ಮೆಮೊರಿ ಚಿಪ್ಪೇ ಇಲ್ಲ ಅಂದ್ಬಿಟ್ರೆ ಚಿಕ್ಕದಾಗಿ ಮಾಡಿರೋದೇ ಇನೋವೇಷನ್, ಅದೇ ಟ್ಯಾಲೆಂಟ್. ಸೊ ಅದನ್ನ ಅವರಿಗೆ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಬರ್ಲಿಲ್ಲ. ಸೊ ಐ ಮೀನ್ ದೇರ್ ಇಸ್ ಅ ಲಿಮಿಟ್. ಸೊ ನಂದೇ ಲಾಸ್ಟ್ ಆಡಿಷನ್ ಆಗಿದ್ದು. ಫಸ್ಟ್ ಆಡಿಷನ್ ಏನ್ ಹೋದ್ರು ಅವ್ರಿಗೆಲ್ಲ 1 hour 2 hour ಟೈಮ್ ಸಿಕ್ತು. ಬಟ್ ಕೊನೆಯಲ್ಲಿ ಎಷ್ಟು ಲಾಂಗ್ ಡ್ಯೂರೇಷನ್, ನಾವು ಸೆಕೆಂಡ್ ಡೇ ಹೋಗಿದ್ದು ಆಕ್ಚುಲಿ. ಇನ್ಫ್ಯಾಕ್ಟ್ ನನ್ ಸೆಕೆಂಡ್ ಡೇ ನಂದೇ ಲಾಸ್ಟ್ ಇದ್ದಿದ್ದು ನೈಟ್ ಶೂಟ್. ಅದರಲ್ಲಿ ಕೊನೆಗೆ 3-4 ಮೆಂಬರ್ಸ್ ಒಟ್ಟೊಟ್ಟಿಗೆ ಕಳಿಸ್ತಾ ಇದ್ರು. ಸೊ ಐ ಬೇರ್ಲಿ ಗಾಟ್ 10-15 minutes. ಸೊ ದೇ ಕಟ್ ಮಿ ಆಫ್ ಮಧ್ಯ. ನಮ್ಗೆ ಇನಿಷಿಯಲಿ ಹೇಳಿದ್ರು 5 ನಿಮಿಷ ಇಂಟ್ರೊಡಕ್ಷನ್ ಸಿಗುತ್ತೆ ಅಂತ, ಬಟ್ ಅದ್ ಸಿಕ್ಕಿಲ್ಲ. ಬಟ್ ಐ ಗಾಟ್ ಎನಫ್ ಚಾನ್ಸ್ ಟು ಪ್ರೂವ್ ಮೈ ಸೆಲ್ಫ್. ಐ ಆಮ್ ನಾಟ್ ಕಂಪ್ಲೇನಿಂಗ್. ಬಟ್ ಅದ್ರಲ್ಲಿ ಒಂದು ಟೈಮ್ ಕನ್ಸ್ಟೆಂಟ್ ಅಲ್ಲಿ ಅವ್ರಿಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅಂತ ಟೈಮು ಇರ್ಲಿಲ್ಲ. ಅಂಡ್ ಇಟ್ಸ್ ನಾಟ್ ಅ ಸ್ಟೇಜ್ ಆಲ್ಸೋ ನಾನು ನಿಮಗೆ ಟೆಕ್ನಿಕಾಲಿಟೀಸ್ ಎಕ್ಸ್ಪ್ಲೈನ್ ಮಾಡೋ ತರ. ಸೊ ಐ ಹ್ಯಾಡ್ ಟು ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ನನಗೊಂದು ಇನ್ಸಿಡೆಂಟ್ ನೆನಪಾಗ್ತದೆ. ಬೆಂಗಳೂರಲ್ಲಿ ಒಂದು 4 kilometer ರೋಡ್ ಅನ್ನ ಹಾಕೋ ದುಡ್ಡಲ್ಲಿ ಚಂದ್ರಯಾನ ಮಾಡಬಹುದು. ಅದೇ ಟ್ಯಾಲೆಂಟ್ ಅಲ್ವಾ. ಈಗ ನಾವು ಅಬ್ದುಲ್ ಕಲಾಂ ಸರ್ ಅವರು ಫಸ್ಟ್ ಸ್ಯಾಟಲೈಟ್ ಬಿಲ್ಡ್ ಮಾಡಿ ಲಾಂಚ್ ಮಾಡಕ್ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲಿ ತಗೊಂಡ್ ಹೋಗಿದ್ರಂತೆ. ನಾವು ಹೋದಾಗ ಅಲ್ಲಿ ಎಲ್ಲಾ ಕಂಟ್ರಿ ಅವರು ಫ್ಯಾನ್ಸಿ ಸೂಟ್ ಕೇಸ್ ಅಲ್ಲಿ ತಗೊಂಡ್ ಬಂದಿದ್ರು. ಸೊ ಇದು ನಾವು ಹಿಂಗೆ ಬಟ್ಟೆ ಹಾಕೊಂಡ್ ಹೋಗಿದ್ವಿ. ಸೊ ಆಗ ನಮಗ್ ನಾವೇ ಹೇಳ್ಕೊತಿದ್ವಿ, ಅಬ್ದುಲ್ ಕಲಾಂ ಸರ್ ಅವರೇ ಸೈಕಲ್ ನಲ್ಲಿ ತಗೊಂಡ್ ಹೋಗಿದ್ದಾರೆ ಅಂದ್ರೆ ನಾವು ವಿತಿನ್ ಬಡ್ಜೆಟ್ ಫ್ರೆಂಡ್ಲಿ ನಾವು ಬಟ್ಟೆ ಮುಚ್ಕೊಂಡ್ ಹೋದ್ರು ಪರವಾಗಿಲ್ಲ. ಅವ್ರ ಸ್ಯಾಟಲೈಟ್ ಅದೇ ಕೆಲಸ ಮಾಡೋದು, ನಮ್ ಸ್ಯಾಟಲೈಟ್ ಅದೇ ಕೆಲಸ ಮಾಡೋದು. ಇಷ್ಟು ಕಮ್ಮಿ ದುಡ್ಡಲ್ಲಿ ಮಾಡಿರೋದೇ ನಮ್ ಟ್ಯಾಲೆಂಟ್. ಹಂಗನ್ಬಿಟ್ಟು ಸೈಕಲ್ ಅಲ್ಲಿ ತಗೊಂಡ್ ಹೋಗ್ತಿದ್ದಾರೆ, ಸ್ಯಾಟಲೈಟ್ ಅಲ್ಲ ಅನ್ಬಿಟ್ರೆ. ಈಗ ನೀವು ಸ್ಪೇಸ್ ಶಿಪ್ ಅಲ್ಲಿ ತಗೊಂಡ್ ಹೋಗ್ತೀರಾ, ದೇರ್ ಇಸ್ ಪ್ರೋಟೋಕಾಲ್ಸ್, ಯು ಫಾಲೋ ಇಟ್. ನೀವು ಸೈಕಲ್ ಅಲ್ಲಿ ತಗೊಂಡ್ ಹೋಗಿದ್ರೆ ನೀವು ಸ್ಯಾಟಲೈಟೇ ಮಾಡಿಲ್ಲ ಅನ್ಬಿಟ್ಟಿದ್ರೆ ನಾವ್ ಹೆಂಗ್ ಹೋಗ್ತಾ ಇದ್ವಿ ಚಂದ್ರ ಮೇಲೆ. ದಟ್ಸ್ ಟ್ರೂ. ಈಗ ವಿನಯ್ ಗೌಡ ಅವ್ರ ಬಗ್ಗೆ ಹೇಳಿದ್ರೆ, ಅಂಡ್ ದೆನ್ ಬೆಸ್ಟ್ ಜಡ್ಜ್ ಯಾರು ಅಂತ ಅನ್ಸುತ್ತೆ ಅಲ್ಲಿರೋರು? ನನಗೆ ಯಾರು ಬೆಸ್ಟ್ ಅನ್ಸ್ಲಿಲ್ಲ. ಇಲ್ಲ, ನನಗೆ ಎಲ್ಲರಲ್ಲೂ ಲೈಕ್ 100% ಗ್ರೇಟ್ ಜಡ್ಜ್ ಅಂತ ಅನ್ಸಿಲ್ಲ. ಬಿಕಾಸ್ ಅಫ್ಕೋರ್ಸ್ ಅವ್ರದೇ ಆದಂತ ಅಚೀವ್ಮೆಂಟ್ ಇದೆ, ತುಂಬಾ ಜನದ ಸೆಲೆಕ್ಷನ್ ಅವ್ರು ಕರೆಕ್ಟ್ ಆಗಿ ಮಾಡಿರ್ಬೋದು. ಬಟ್ 100% ಬೆಸ್ಟ್ ಅಥವಾ ಇವರಲ್ಲಿ ಫ್ಲಾಸೇ ಇರ್ಲಿಲ್ಲ. ಚಂದನ್ ಶೆಟ್ಟಿ ಸರ್ ಅವ್ರು ನನಗೆ ಗ್ರೀನ್ ಕೊಟ್ರು, ಹಂಗಂತ ಚಂದನ್ ಶೆಟ್ಟಿ ಸರ್ ಅವ್ರು ಸರಿಯಾಗಿ ಮಾಡಿದ್ರು ಬೇರೆಯವರೆಲ್ಲ ತಪ್ಪಾದು ಇಲ್ಲ. ನನಗೆ 100% ನಾನು ಯಾರ ಜೊತೆ ಅಗ್ರಿ ಮಾಡ್ಲಿಲ್ಲ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಫೈನ್. ಅಂಡ್ ದೆನ್ ರಿಜೆಕ್ಟ್ ಆಗಿದ್ರಿ ಬಿಗ್ ಬಾಸ್ ಇಂದ, ಹೇಗ್ ತಗೋತೀರಿ ರಿಜೆಕ್ಷನ್? ಹೇಗ್ ತಗೋತೀರಿ? ಇಟ್ಸ್ ಹಾರ್ಡ್. ರಿಜೆಕ್ಟ್ ಆದಾಗ ಬೇಜಾರಾಗಿದ್ ನಿಜ. ನನಗೇನು ಎಫೆಕ್ಟೇ ಆಗಲ್ಲ ಆ ತರ ಎಲ್ಲ ಸುಳ್ಳು ಹೇಳಕ್ ನಂಗೆ ಇಷ್ಟ ಇಲ್ಲ. ಜನ ನೋಡ್ತಿರ್ತಾರೆ. ಐ ವಾಂಟ್ ಟು ಬಿ ಆನೆಸ್ಟ್. ನಾನು ಯಾವತ್ತು ನನ್ಗೆ ಏನ್ ಅನ್ಸುತ್ತೆ ಅದನ್ನೇ ಹೇಳೋದು. ನನಗೆ ರಿಜೆಕ್ಟ್ ಆದಾಗ ಬೇಜಾರಾಯ್ತು. ಇನ್ಫ್ಯಾಕ್ಟ್ ನನಗೆ ಪ್ರೊಸೆಸ್ಸೇ ಮಾಡಕ್ ಆಗಿಲ್ಲ. ಸೊ ನಾನು ಹೇಳ್ದಂಗೆ ಫಸ್ಟ್ ಶ್ರುತಿ ಮ್ಯಾಮ್ ಅವರು ಸಂದೇಗೌಡ ಅಂದಾಗ ನಂಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ಬಿಟ್ಟೆ. ಬಟ್ ಅವ್ರ ಆಮೇಲೆ ನಿಮ್ಗೆ ಫೈರ್ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅಂತ. ಅಂಡ್ ದೆನ್ ಚಂದನ್ ಶೆಟ್ಟಿ ಸರ್ ಅವ್ರು ಗ್ರೀನ್ ಕೊಟ್ಟಾಗ್ಲೂ
ಅವರು ಥರ್ಡ್ ಪರ್ಸನ್, ವಿನಯ್ ಗೌಡ ಸರ್ ಅವ್ರು ಲಾಸ್ಟ್ ನಂಗೆ ಕೊಟ್ಟಿದ್ದು. ಐ ವಾಸ್ ಸ್ಟಿಲ್ ಥಿಂಕಿಂಗ್ ವಿನಯ್ ಗೌಡ ಸರ್ ವಿಲ್ ಗಿವ್ ಮಿ ಗ್ರೀನ್. ನಾನು ಅವ್ರಿಗೆ ಏನೇ ಹೇಳಿರ್ಬೋದು, ಬಟ್ ಇಟ್ ವಾಸ್ ಅ ಟಾಸ್ಕ್ ಅಂಡ್ ಹಿ ನ್ಯೂ. ಸೊ ನಾನ್ ಯಾವ ಕ್ಲಾರಿಟಿಯಲ್ಲಿ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದೆ, ಸೊ ಅದ್ರ ಮೇಲೆ ಅವ್ರು ನನಗೆ ಬ್ರೂಟಲ್ ನಾಮಿನೇಷನ್ ಮಾಡು ಅಂದಾಗ ಆ ಇದ್ದಿದ್ 3 ಜನದಲ್ಲಿ ಆ ಬ್ರೂಟಲ್ ನಾಮಿನೇಷನ್ಗೆ ಜಸ್ಟಿಸ್ ಕೊಟ್ಟವ್ರು ನಾನು ಒಬ್ಳೆ. ಸೊ ಐ ಥಾಟ್ ಹಿ ವಿಲ್ ಐಡೆಂಟಿಫೈ ದ ಟ್ಯಾಲೆಂಟ್ ಅಂತ, ಬಟ್ ಅವರು 3 ಜನ ನೋ ಅಂತ ಅಂದ್ಬಿಟ್ರು. ಸೊ ಆಗ ಐ ಫೆಲ್ಟ್ ಬ್ಯಾಡ್. ರಿಜೆಕ್ಷನ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನನ್ಗೆ ಟೈಮ್ ಬೇಕಿತ್ತು. ಆದ್ರೆ ಲಾಸ್ಟ್ ಟ್ಯೂಸ್ಡೇ ಏನೋ ನಮ್ಗೆ ಶೂಟ್ ನಡೆದಿದ್ದು. ಒಂದು 3-4 ದಿನ ಐ ಫೆಲ್ಟ್ ರಿಲಿ ಬ್ಯಾಡ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಟೈಮ್ ಬೇಕಾಯ್ತು ನನ್ಗೆ. ಓಕೆ, ಲೈಕ್ ನನ್ ಜರ್ನಿ ಮುಗ್ದೋಗಿದೆ, ಇನ್ನ ಮುಂದಕ್ಕೆ ಹೋಗಕ್ ಆಗಲ್ಲ ಅಂತ. ಬಟ್ ಲೈಫ್ ಮೂವ್ಸ್ ಆನ್. ಮುಂದೆ ಐ ಆಮ್ ಶೋರ್ ಲೈಕ್ ನಾನ್ ಜೀವನದಲ್ಲಿ ಲೈಕ್ ನಾನು ಇಷ್ಟು ನೋಡಿದೀನಿ, ಒಂದ್ ರಿಜೆಕ್ಷನ್ ಆಗ್ತಿದೆ ಅಂದ್ರೆ ಅದಕ್ಕಿಂತ ಬೆಟರ್ ಏನಾದ್ರು ವೇಟ್ ಮಾಡ್ತಾನೆ ಇರುತ್ತೆ 100%. ನನಗೆ ಅದೇನು ಅಂತ ನನ್ಗೆ ಇನ್ನ ಗೊತ್ತಿಲ್ಲ. ಮೇ ಬಿ ಜನ್ನದ ಪ್ರೀತಿ ನಂಗೆ ಸಿಕ್ಕಿದೆಯಲ್ಲ ಅದೇ ಬೆಟರ್ ಅನ್ಸುತ್ತೆ ನನ್ಗೆ, ಅಥವಾ ಇದಕ್ಕಿಂತ ಬೇರೆ ಏನಾದ್ರು ನಂಗೆ ಸಿಗ್ಬೋದು. ಐ ಆಮ್ ಅ ಫೌಂಡರ್, ನಾನು ಶಾರ್ಕ್ ಟ್ಯಾಂಕಿಗೆ ಹೋಗ್ಬೋದು. ಸೊ ಜೀವನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನನಗೆ ಬಿಗ್ ಬಾಸ್ ಹೋಗ್ತೀನಿ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಸೊ ನಾನು June 21 ಲಾಸ್ಟ್ ಡೇಟ್ ಇತ್ತು. ನಾನು ಲಾಸ್ಟ್ ಡೇ ಸಬ್ಮಿಟ್ ಮಾಡಿರೋದು. ನನಗೆ ಆಡಿಷನ್ ಕರೆದಿದ್ದಾರೆ ಅಂತಾನು ಗೊತ್ತಿರ್ಲಿಲ್ಲ. ಇದು ಒಂದು ನನ್ನ ಲೈಫಲ್ಲಿ ಈ ತರ ಆಗುತ್ತೆ ಅಂತಾನು ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಂಡ್ ದೆನ್ ರಿಜೆಕ್ಷನ್ ಆಯ್ತು. ರಿಜೆಕ್ಷನ್ ಗೆ ಒಬ್ಬೊಬ್ಬ ಜಡ್ಜ್ ಒಂದೊಂದು ರೀಸನ್ ಕೊಟ್ರು. ಐ ಥಿಂಕ್ ನೀವಲ್ಲಿ ಅದಕ್ಕೆ ಅಂದ್ರೆ ಅವರ ರೀಸನ್ ಕೊಟ್ಟಿದ್ದಕ್ಕೆ ನೀವು ಅದಕ್ಕೆ ಆನ್ಸರ್ ಕೊಡೋದಾಗ್ಲಿ ಅಥವಾ ಅವ್ರಿಗೆ ಹೇಳೋದಾಗ್ಲಿ ಆಪ್ಷನ್ ಇರ್ಲಿಲ್ಲ. ಇತ್ತು. ಓಕೆ, ಯು ಕುಡ್ ಹ್ಯಾವ್ ಸ್ಪೋಕನ್. ಆತರ ನೀವು ಮಾತಾಡ್ಬೇಡಿ ಅಂತ ಯಾರು ಹೇಳಿಲ್ಲ, ಬಟ್ ಇಟ್ ವಾಸ್ ಮೈ ಚಾಯ್ಸ್. ಸೊ ಈಗ ನನಗೆ ಬೇರೆ ಕಂಟೆಸ್ಟೆಂಟ್ ಗೊತ್ತು, ಅವರು ರಿಜೆಕ್ಟ್ ಆದ್ಮೇಲೆ ಅವರು ಜಡ್ಜಸ್ ಜೊತೆ ಫೈಟ್ ಮಾಡಿದ್ದಾರೆ. ನಾನು ಒಪ್ಪಲ್ಲ, ಅದ್ ಮಾಡಿ ಇದ್ ಮಾಡಿ ಅಂತಾರ. ನಿಮ್ ಜಡ್ಜ್ಮೆಂಟ್ ಆಗೋಗಿದೆ, ನಾನ್ ನಿಮ್ಮನ್ನ ಕನ್ವಿನ್ಸ್ ಮಾಡಲ್ಲ, ಅದು ನಿಮ್ ಜಡ್ಜ್ಮೆಂಟ್, ರೈಟ್? ನಾನ್ ನೀವ್ ಏನೇ ಜಡ್ಜ್ಮೆಂಟ್ ಕೊಡಿ, ನಾನು ಅಗ್ರಿ ಮಾಡದೆ ಇರ್ಬೋದು ನಿಮ್ ಜೊತೆ, ಬಟ್ ನೀವ್ ಜಡ್ಜಸ್ ಆಗಲ್ ಕೂತಿದ್ದೀರಾ, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಐ ವಿಲ್ ನಾಟ್ ಅಗ್ರಿ ಬಟ್ ಐ ವಿಲ್ ಅಕ್ಸೆಪ್ಟ್. ಸೊ ಬೇರೆ ಕಂಟೆಸ್ಟೆಂಟ್ ಏನ್ ಜಡ್ಜ್ಮೆಂಟ್ ಆದ್ಮೇಲೆ ಜಗಳ ಆಡಿದ್ರು, ನನಗೆ ಅದ್ ಬೇಕಿರ್ಲಿಲ್ಲ. ಸೊ ಯು ಥಿಂಕ್ ನನ್ನಲ್ಲಿ ಫೈರ್ ಇಲ್ವಾ? ಓಕೆ ಫೈನ್, ಅದು ನಿಮ್ ಒಪಿನಿಯನ್. ನನಗೆ ಗೊತ್ತು ನನ್ನಲ್ಲಿ ಫೈರ್ ಇದೆ ಅಂತ. ಈ ಕನ್ನಡ ಜನತೆಗೂ ಗೊತ್ತಾಗಿದೆ ನನ್ನಲ್ಲಿ ಫೈರ್ ಇದೆ ಅಂತ. ಸೊ ಅದು ನಿಮ್ ಜಡ್ಜ್ಮೆಂಟ್. ಸೊ ಅದನ್ನ ಸ್ಟೇಜ್ ಮೇಲೆ ನೀವೇನಾದ್ರೂ ನನ್ ಕಂಟೆಸ್ಟೆಂಟ್ ಆಗಿದ್ದಿದ್ರೆ ಬಿಡ್ತಾ ಇರ್ಲಿಲ್ಲ, ಅಲ್ಲೇ ಜಗಳ ಆಡ್ತಾ ಇದ್ದೆ. ಜಗಳ ಅನ್ನೋದ್ಕಿಂತ ನಾನು ಪ್ರೂವ್ ಮಾಡ್ಕೊತಾ ಇದ್ದೆ, ನಿಮ್ಮ ಮಾತಿಗೆ ನಾನು ಡಿಸಗ್ರಿ ಮಾಡ್ತೀನಿ ಅಂತ. ಬಟ್ ಅವರು ಜಡ್ಜಸ್ ಆಗಿದ್ ರೀಸನ್ ಇಂದ ನಂಗೆ ವಿನಯ್ ಗೌಡ ಅವ್ರ ಬಾಗ್ಲು ತೆಗಿತೀನಿ ಹೊರಗೆ ಹೋಗು ಅಂದಾಗ್ಲೂ ನಾನು ಐ ಸ್ಮೈಲ್ಡ್ ಅಟ್ ಹಿಮ್ ಅಂಡ್ ಐ ಕೇಮ್ ಬ್ಯಾಕ್. ಓಕೆ, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ 3 ಜನ ಜಡ್ಜ್ ನಿಮ್ಮ ರಿಜೆಕ್ಟ್ ಮಾಡ್ಬೇಕಾದ್ರೆ ಕೊಟ್ಟಂತಹ ರೀಸನ್ಸ್ಗೆ ನೀವು ಇಲ್ಲಿ ಮಾತಾಡಬಹುದು ಅಂತಂದ್ರೆ ನಿಮ್ಮ ಒಪಿನಿಯನ್ ನಮ್ಮ ವೀಕ್ಷಕರ ಜೊತೆಗೆ ಹೇಳ್ಕೋಬಹುದು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಫಸ್ಟ್ ರೀಸನ್ ಸಿಕ್ಕಿದ್ದು ನಿಮಗೆ ಫೈರ್ ಇಲ್ಲ ಅಂತ. ಐ ಮೀನ್ ಅದಕ್ಕೆ ಏನ್ ಹೇಳಿ, ಲೈಕ್ ನಾನು ಬೇರೆ ಕಂಟೆಸ್ಟೆಂಟ್ಸ್ ಏನಿದ್ರು ನಾವೇನ್ ಇಂಟ್ರಾಕ್ಷನ್ ಮಾಡಿದ್ವಿ, ಅವ್ರಿಗೆ ಎಷ್ಟು 100% ಶೋರ್ ಇತ್ತು ನಾನು ಸೆಲೆಕ್ಟ್ ಆಗ್ತೀನಿ ಅಂದ್ರೆ. ಎಲ್ಲ ಬಂದ್ ನನ್ ಜೊತೆ ಫೋಟೋ ತಗೋತಾ ಇದ್ರು, ಎಲ್ಲ ನಿಮ್ ಜೊತೆ ಒಂದು ರೀಲ್ ಮಾಡ್ಬೇಕು, ದೇ ವರ್ ಸೋ ಶೋರ್ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಆಮೇಲೆ ನಾನು ಆಡಿಷನ್ ಇಂದ ಬಂದ್ಮೇಲೆ ಎಲ್ಲ ನನಗೆ ಕಾಲ್ ಮಾಡಿ, ಆಯ್ತಾ ಸಂಧ್ಯಾ ಗೌಡ ಅವರೇ ನಿಮ್ದು ಆಯ್ತಾ ಅಂದಾಗ, ಇಲ್ಲ ಅಂದ್ರೆ ಜೋಕ್ ಮಾಡ್ಬೇಡಿ ಅಂತ. ಇಲ್ಲ ಸರ್ ನಿಜವಾಗ್ಲೂ ಆಗಿಲ್ಲ ಅಂದಾಗ ಏನ್ ರೀಸನ್ ಕೊಟ್ರು ಅಂದ್ರೆ, ಫೈರ್ ಇಲ್ಲ ಅಂದ್ರು ಅಂದ್ರೆ ಎಲ್ಲ ನಗ್ತಾ ಇದ್ರು. ನಿಮ್ಮಲ್ಲಿ ಫೈರ್ ಇಲ್ವಾ, ಇನ್ ಯಾರಲ್ಲಿದೆ ಫೈರ್ ಅಂತ. ಸೊ ಅದಕ್ಕೇನ್ ಹೇಳಿ ನನಗೆ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನ್ ನೋಡಿ ಫೈರ್ ಇದೆ ಇಲ್ವಾ ಅಂತ. ಶ್ರುತಿ ಮ್ಯಾಮ್ ಕ್ಲಾರಿಟಿ ಇಲ್ಲ ಅಂದ್ರು. ಸಾರಿ, ಶ್ರುತಿ ಮ್ಯಾಮ್ ಅಲ್ಲ, ಸಂಗೀತ ಮ್ಯಾಮ್ ಕ್ಲಾರಿಟಿ ಇಲ್ಲ ಅಂದ್ರು. ನಾನ್ ಏನ್ ನಾಮಿನೇಟ್ ಮಾಡಿದೀನಿ ಅದನ್ನ ನೀವೇ ನೋಡಿ. ಮತ್ತೆ ಬೇರೆ ಅದರ್ ಕಂಟೆಸ್ಟೆಂಟ್ಸ್ ಏನಿದ್ರು ಅವ್ರದೇ ಆದಂತ ಅವ್ರ ಟ್ಯಾಲೆಂಟ್ ಇತ್ತು. ಲೈಕ್ ಐ ಸೆಡ್, ಆಲ್ 60 ಮೆಂಬರ್ಸ್ ಟ್ಯಾಲೆಂಟೆಡ್. ಅವ್ರು ನಾಮಿನೇಟ್ ಮಾಡಿರೋದನ್ನು ನೋಡಿ ಯಾರಿಗೆ ಕ್ಲಾರಿಟಿ ಇದೆ ಅಂತ ನೀವೇ ಡಿಸೈಡ್ ಮಾಡಿ. ಅಂಡ್ ವಿನಯ್ ಗೌಡ ಅವರು ಏನು ರೀಸನ್ ಕೊಡ್ಲಿಲ್ಲ. ಅವ್ರು ನನಗೆ ರೀಸನ್ ಕೊಡ್ಬೇಕು ಆಗಿರ್ಲಿಲ್ಲ. ಇಟ್ ವಾಸ್ ನಾನು ಅವ್ರಿಗೆ ನಾಮಿನೇಟ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಿತ್ತು, ಒಂದು ಜಡ್ಜ್ಗೆ ಇಷ್ಟು ಬ್ರೂಟಲ್ ಆಗಿ ನಾನು ಹೇಳ್ತಿದ್ದೀನಿ ಅಂದ್ರೆ, ಅದ್ರಲ್ಲೂ ವಿನಯ್ ಗೌಡ ಸರ್ ಅವ್ರ ಪರ್ಸನಾಲಿಟಿ ಅವ್ರು ಅಷ್ಟು ಬೇಗ ಟ್ರಿಗರ್ ಆಗ್ತವ್ರು. ನಾನು ಅವ್ರಿಗೆ ಸ್ಟೇಜ್ ಮೇಲೆ ಆಸ್ ಅ ಕಾಮನರ್, ಐ ಆಮ್ ನೋಬಡಿ, ಆಸ್ ಅ ನೋಬಡಿ ನಾನು ಅವ್ರಿಗೆ ಹಂಗೆ ಹೇಳ್ತಿದ್ದೀನಿ ಅಂದ್ರೆ ಅವ್ರು ನನಗೆ ಕೊಡಲ್ಲ ಅಂತ ನನಗೆ ಗೊತ್ತಿತ್ತು. ಅವ್ರು ಆಸ್ ಅ ಬಿಗರ್ ಪರ್ಸನ್ ಅಂಡ್ ಟ್ಯಾಲೆಂಟ್ ರೆಕಗ್ನೈಸ್ ಮಾಡ್ತಾರೇನೋ ಅನ್ನೋ ಹೋಪ್ ಇದ್ರುನು, ಬಟ್ ಈಗ ಹೇಳ್ತಿದೀನಿ ಅಂದ್ರೆ ನನಗೆ 100% 1 ರೆಡ್ ಬರ್ತಾ ಇದೆ ಅಂತ ನಂಗೆ ಗೊತ್ತಿತ್ತು. ಬಟ್ ಲೈಕ್ ನಾನು ಅದಕ್ಕೆ ಕೇರ್ ಮಾಡಲ್ಲ. ಇದು ನನ್ನ ಟಾಸ್ಕ್, ನಾನು ಆ ಟಾಸ್ಕ್ಗೆ ಜಸ್ಟಿಸ್ ಕೊಡ್ತೀನಿ. ಸೊ ನೀವು ನನಗೆ ಬ್ರೂಟಲ್ ಆಗಿ ನಾಮಿನೇಟ್ ಮಾಡಿ ಅಂದಿದ್ದೀರಾ, ನಾನು ಬ್ರೂಟಲ್ ಆಗಿ ನಾಮಿನೇಟ್ ಮಾಡ್ತೀನಿ. ನೀವು ನನಗೆ ಗ್ರೀನ್ ಕೊಡಿ, ರೆಡ್ ಕೊಡಿ, ಅದು ನಿಮ್ಮ ಜಡ್ಜ್ಮೆಂಟ್ ಬಿಟ್ಟಿದ್ದು, ಅದು ನಿಮ್ಮ ತನನ ತೋರಿಸುತ್ತೆ. ನೀವೇ ನನಗೆ ಹೇಳಿರೋದು ಬ್ರೂಟಲ್ ನಾಮಿನೇಷನ್ ಮಾಡಿ, ಸೊ ನಾನು ಅದನ್ನ ಮಾಡಿದೀನಿ.
ಯು ಆರ್ ನಾಟ್ ನೋ ಬಡಿ, ಯು ಆರ್ ಸಮಥಿಂಗ್. ಯು ಆರ್ ಸಮಥಿಂಗ್. ಎಸ್ ಸರ್. ಇನ್ ಚಂದನ್ ಗೌಡ ಗ್ರೀನ್ ಕೊಟ್ರು ಅವ್ರ ಬಗ್ಗೆ. ಚಂದನ್ ಶೆಟ್ಟಿ ಮಂಜು ಗೌಡ, ಸಂಧ್ಯಾ ಗೌಡ, ಚಂದನ್ ಗೌಡ ಬಂದು. ಚಂದನ್ ಶೆಟ್ಟಿ ಸರ್ ಅವ್ರು ಗ್ರೀನ್ ಕೊಟ್ರು. ಐ ವಾಸ್ ಹ್ಯಾಪಿ. ನಾನ್ ಚಂದನ್ ಶೆಟ್ಟಿ ಸರ್ ಅವ್ರಿಗೆ ಸೇಫ್ ಮಾಡಿದೆ. ಅವ್ರಿಗೆ ರೀಸನ್ಸ್ ಕೊಟ್ಟಿದ್ದು ಇದೆ. ನಾನು ಇಡೀ ಸೀಸನ್ ಅಲ್ಲಿ ಅವರಷ್ಟು ಎಂಟರ್ಟೈನಿಂಗ್ ಯಾರಿದ್ರು? ಒಂದ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅದೇನ್ ಚೇರು, ಏನ್ ಟೇಬಲ್ ಇತ್ತು ಅದನ್ನೇ ಇಟ್ಕೊಂಡು ಡೇ ನೈಟ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅಂಡ್ ಹಿ ಇಸ್ ಅ ವಿನ್ನರ್ ಫಾರ್ ಅ ರೀಸನ್. ನಾನು ಇದೇ ಎಕ್ಸಾಕ್ಟ್ ಲೈನ್ ಸ್ಟೇಜ್ ಮೇಲೂ ಹೇಳಿರೋದು. ದಟ್ಸ್ ವೈ ಐ ವುಡ್ ಲೈಕ್ ಟು ಸೇವ್ ಹಿಮ್ ಅಂತ. ಅಂಡ್ ವೆನ್ ಈ ನನ್ನನ್ನು ಅವ್ರು ನನಗೆ ಗ್ರೀನ್ ಕೊಟ್ಟಾಗ ಅವರು ಆಸ್ ಫಾರ್ ಎಸ್ ಐ ರಿಮೆಂಬರ್ ಅವ್ರೇನೋ ನಂಗೆ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. ನನಗೆ ಮತ್ತೆ ಇನ್ನ ಒಬ್ರು ಏನ್ ಕಂಟೆಸ್ಟೆಂಟ್ ಇದ್ರು ಅವ್ರು ನಿಮ್ಮಿಬ್ಬರಿಗೆ ಗ್ರೀನ್ ಅಂದ್ರು. ಸರ್ ಥ್ಯಾಂಕ್ ಯು ಸರ್. ಸೊ ಅಷ್ಟೇ ಅವರು ಕೊಟ್ಟಿದ್ದು. ಐ ಆಮ್ ವೆರಿ ಗ್ಲಾಡ್ ಅವ್ರು ನನ್ನಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ನೋಡಿದ್ದಾರೆ ಅಂತ ನನಗೆ ಖುಷಿ ಆಯ್ತು. ಸೊ ಅದಷ್ಟೇ, ಅವ್ರೇನೋ ರೀಸನ್ಸ್ ಏನು ಕೊಡ್ಲಿಲ್ಲ. ಓವರ್ ಆಲ್ ಇಷ್ಟೆಲ್ಲ ಪ್ರೊಸೆಸ್ ನೋಡಾದ್ಮೇಲೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ರೆ ಅಚೀವ್ಮೆಂಟ್ ಮ್ಯಾಟರ್ ಆಗುತ್ತಾ ಅಥವಾ ಅವರೇ ಹೇಳ್ದಂಗೆ ಕ್ರಿಂಜ್ ಮ್ಯಾಟರ್ ಆಗುತ್ತಾ ಅಥವಾ ಏನ್ ಮ್ಯಾಟರ್ ಆಗುತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ನಿಮ್ ಪ್ರಕಾರ? ನನಗೆ ಏನ್ ಅನ್ನಿಸ್ತು ಅಂದ್ರೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಮೈಂಡ್ ಸೆಟ್ ಇದ್ರೆ ಏನಾದ್ರು ಸೆಲೆಕ್ಟ್ ಆಗ್ತಾರಾ ಅಂತ. ಬಿಕಾಸ್ ಐ ಮೀನ್ ಅದೇ ಒಂದ್ ನನಗೆ ಕ್ಲಾರಿಟಿನೇ ಸಿಗ್ಲಿಲ್ಲ. ಅವ್ರಿಗೆ ಏನ್ ಹುಡುಕ್ತಾ ಇದಾರೆ ಅನ್ನೋ ಕ್ಲಾರಿಟಿನೇ ಸಿಗ್ಲಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಜೊತೆ ಇದ್ದಿದ್ದ ಅಂತ ಕಂಟೆಸ್ಟೆಂಟ್, ಐ ಆಮ್ ಶೋರ್ ಶಿ ವಾಸ್ ವೆರಿ ಟ್ಯಾಲೆಂಟೆಡ್. ಅವ್ರು ಹಾಡು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಶಿ ವಾಸ್ ವೆರಿ ಬೋಲ್ಡ್ ಅಂಡ್ ಎವ್ರಿಥಿಂಗ್. ಅವರು ನಾನ್ ಏನೇ ಮಾತಾಡಕ್ ಹೋದ್ರು ಇಂಟರಪ್ಟ್ ಮಾಡ್ತಾ ಇದ್ರು. ಶಿ ವಾಸ್ ಇಂಟರಪ್ಟಿಂಗ್. ಅಂಡ್ ಅವ್ರು ಹೇಳಿದ್ರು, ನೀವು ಕಬಡ್ಡಿ ಪ್ಲೇಯರ್ ತರಾನೇ ಕಾಣಲ್ಲ. ಕಾಣಲ್ಲ ಅಂದ್ರೆ ಏನು? ಶಾರ್ಟ್ಸ್ ಹಾಕೊಂಡು ನೀ ಕ್ಯಾಪ್ ಹಾಕೊಂಡು ಹೋಗ್ಲಾ? ಕಾಣಲ್ಲ ಅಂದ್ರೆ ಏನು? ನಾನು ಅದನ್ನೇ ಹೇಳ್ತಿರೋದು. ನಾನು ಮಾಡ್ಲಿಂಗ್ ಆದ್ರೂ ನಾನು ಇದನ್ನು ಮಾಡಿದೀನಿ. ಲೈಕ್ ಯು ವಿಲ್ ನಾಟ್ ಪ್ರಿಡಿಕ್ಟ್. ನೀವು ನಾನು ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಿರ್ಬೋದು ಅಂತ ನಿಮಗೆ ಅನ್ಸೋದು ಇಲ್ಲ. ಅದೇ ನನ್ನ ಟ್ಯಾಲೆಂಟ್, ಅದೇ ನನ್ನ ವರ್ಸಿಟಾಲಿಟಿ. ಅಂಡ್ ಅವ್ರು ಹೇಳ್ತಾರೆ ನೀವು ಹಂಗ್ ಕಾಣೋದೇ ಇಲ್ಲ, ಏನೋ $2 ಸ್ಯಾಟಲೈಟ್ ಮಾಡಿದೀನಿ. ನಾನಂತೂ ನಂಬದೇ ಇಲ್ಲ. ಸೊ ನಿಮ್ಗೆ ಸ್ಟೇಜ್ ಸಿಕ್ಕಿರೋದು ನಿಮ್ಮ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಳಿ ಅಂತ, ಬೇರೆಯವ್ರನ್ನ ಕಾಲ್ ಎಳಿರಿ ಅಂತ ಅಲ್ಲ. ಸೊ ಅದು ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಜಡ್ಜಸ್ ಕೊಟ್ಟಿದ್ ರೀಸನ್ ಏನು ಅಂದ್ರೆ, ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಳಕ್ಕೆ ಮಧ್ಯ ಟ್ರೈ ಮಾಡ್ತಾ ಇದ್ರಿ ಅಂತ. ನನಗೆ ನೀನು ಕಬಡ್ಡಿ ನ್ಯಾಷನಲ್ ಪ್ಲೇಯರೇ ಅಲ್ಲ ಅಥವಾ ಹೇಳೋದು ಅದ್ ಹೆಂಗ್ ಅವ್ರನ್ನ ಅವರೇ ಪ್ರೂವ್ ಮಾಡ್ಕೊಳಂಗಾಯ್ತು ಅಲ್ವಾ? ಅದಾದ್ಮೇಲೆ ನಾನ್ ಸ್ಟೇಜ್ ಮೇಲೆ ಏನ್ ಹೇಳಿದೀನಿ, ಸ್ಟೇಜ್ ಕೆಳಗ್ ಬಂದು ನಾನು ಅದನ್ನೇ ಹೇಳೋದು. ನನ್ ಪರ್ಸನಾಲಿಟಿನೇ ಇದು. ನೀವ್ ಹೋಗ್ಬಿಟ್ಟು ಈಗ ನೀವ್ ಇಂಟರ್ವ್ಯೂಲು ನೀವ್ ಹಿಂಗ್ ಹೇಳಿ ಮೇಡಮ್ ಹಂಗ ಹೇಳಿ ಮೇಡಮ್ ಹೇಳಲ್ಲ. ಸ್ಟೇಜ್ ಮೇಲೂ ಹೋಗ್ಬಿಟ್ಟು ಮೇಡಮ್ ನೀವ್ ಹಂಗ ಹೇಳಿ ನಾನು ಹೇಳಲ್ಲ. ಕೆಳಗೆ ಬಂದು ಅವ್ರನ್ನ ಹೋಲ್ಡ್ ಅಲ್ಲಿ ಇಟ್ರು. ಅದ್ ಮುಂದೆ ಏನ್ ಪ್ರೊಸೆಸ್ ಆಗಿದೆ ನಮಗೆ ಗೊತ್ತಿಲ್ಲ. ನನ್ನನ್ನ ರಿಜೆಕ್ಟ್ ಮಾಡಿದ್ರು. ಅಂಡ್ ಹೊರಗೆ ಹೋದ್ವಿ. ಐ ವಾಸ್ ಅಪ್ಸೆಟ್. ಆ ಟೀಮ್ ದೇ ವರ್ ವೆರಿ ಸಪೋರ್ಟಿವ್. ಕೆಳಗಿದ ತಕ್ಷಣ ಮ್ಯಾಮ್ ಆರ್ ಯು ಓಕೆ, ನಿಮಗೆ ಕ್ಯಾಬ್ ಬೇಕಾ, ಹೇಗ್ ಹೋಗ್ತಿದ್ದೀರಾ? ಸೊ ದೇ ವರ್ ಆಲ್ ವೆರಿ ಸಪೋರ್ಟಿವ್. ನಾನು ಅಂದ್ರೆ ಇಟ್ಸ್ ಓಕೆ ಸರ್, ಐ ಆಮ್ ಫೈನ್, ಇಟ್ಸ್ ಓಕೆ. ನೀವು ರಿಜೆಕ್ಟ್ ಮಾಡಿದ್ರೆ ಐ ಆಮ್ ಹರ್ಟ್, ಬಟ್ ಅವಾಗ ಇನ್ನ ನಾನು ಪ್ರೊಸೆಸ್ ಮಾಡ್ತಾ ಇದ್ದೆ. ಅಂಡ್ ಐ ನ್ಯೂ ಈ ಟೀಮ್ ಮೆಂಬರ್ಸ್ ಏನು ತಪ್ಪಿಲ್ಲ ಅಂತ, ಬಿಕಾಸ್ ದೇ ಆರ್ ವೆರಿ ನೈಸ್ ಟು ಮಿ. ಐ ಸೆಡ್ ಇಲ್ಲ ಸರ್, ನಾನು ಆರಾಮಾಗಿದ್ದೀನಿ, ನಾನು ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ, ಹೋಗ್ತೀನಿ ಅಂತ. ಆಗ ಆ ಸೆಕೆಂಡ್ ದ ಕಂಟೆಸ್ಟೆಂಟ್ ಶಿ ಕಮ್ಸ್ ಟು ಮೈ ಸೇಸ್, ಏನು ಅನ್ಕೋಬೇಡಿ, ನಾನು ಸ್ಟೇಜ್ ಮೇಲೆಲ್ಲ ಹೇಳಿದ್ದು ಅದು ಬರೀ ಸ್ಟೇಜ್ ಮೇಲೆ ಅಷ್ಟೇ. ಸೊ ದೆನ್ ಯು ಆರ್ ಫೇಕ್. ಸೊ ಜಡ್ಜಸ್ ನಿಮ್ಮಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ಅನ್ಕೊಂಡಿದ್ದು, ದಟ್ಸ್ ಅ ಫೇಕ್ ಪೊಟೆನ್ಶಿಯಲ್. ನೀವು ಅದನ್ನ ಪ್ರಿಟೆಂಡ್ ಮಾಡಿ ನನ್ನ ಕಾಲೆಲ್ಲ ಟ್ರೈ ಮಾಡಿದ್ರೆ ಸೊ ದಟ್ ಅವ್ರು ನನ್ನ ಸೆಲೆಕ್ಟ್ ಮಾಡ್ಲಿ ಅಂತ. ಆ ಟ್ರ್ಯಾಪಿಗೆ ಜಡ್ಜಸ್ ಬಿದ್ರು. ಸೊ ದಟ್ ಶೋಸ್ ದಟ್ ನೀವು ಜಡ್ಜ್ಮೆಂಟ್ ಸರಿ ಕೊಡ್ತಾ ಇಲ್ಲ. ಸೊ ಆಸ್ ಅ ಪರ್ಸನ್ ನೀವು ಸ್ಟೇಜ್ ಇಂದ ಕೆಳಗೆ ಇಳಿದ ತಕ್ಷಣ ಏನು ಅನ್ಕೋಬೇಡಿ, ನಾನು ಅಲ್ಲಿ ಬರೀ ಸ್ಟೇಜ್ ಮೇಲೆ ಅಷ್ಟೇ ಹೇಳಿದ್ದು, ನೀವು ಆರಾಮಾಗಿದ್ದೀರಾ ತಾನೇ, ಸಾರಿ, ಡೋಂಟ್ ಫೀಲ್ ಬ್ಯಾಡ್. ಅದ್ ಹೇಗೆ ನಿಮ್ ರಿಯಲ್ ಪರ್ಸನಾಲಿಟಿ ಆಯ್ತು ಅಲ್ವಾ? ಸ್ಟೇಜ್ ಇಂದ ಕೆಳಗಡೆ ಬಂದ್ಮೇಲೆ ದಟ್ ಈಸ್ ವಾಟ್ ಯು ಆರ್. ಯಸ್, ನೀವು ಸ್ಟೇಜ್ ಇಂದ ಇಳಿದು ನೀವು ಏನ್ ಹೇಳ್ತಿದ್ದೀರಲ್ಲ, ದಟ್ಸ್ ಹೂ ಯು ಆರ್. ನೀವು ಈ ಪರ್ಸನಾಲಿಟಿನ ನೀವು ಸ್ಟೇಜ್ ಮೇಲೆ ತೋರಿಸ್ಕೊಳ್ಳೋ ಅಂತ ಧೈರ್ಯ ಇಲ್ಲ ನಿಮ್ಗೆ. ಅದ್ ನನಗಿದೆ. ನಾನು ಫೇಕ್ ಮಾಡಲ್ಲ. ನನಗೆ ನೀವು ಇಷ್ಟ ಇದೆ, ನೀವು ಇಷ್ಟ ಇದ್ದೀರಾ, ಇಷ್ಟ ಇಲ್ಲ ಅಂದ್ರೆ ನನಗೆ ಇಷ್ಟ ಇಲ್ಲ. ಓಕೆ. ಅಂಡ್ ಫೈನಲಿ ಐ ಥಿಂಕ್ ಬಿಗ್ ಬಾಸ್ ಬಗ್ಗೆ ಇದು ಲಾಸ್ಟ್ ಕ್ವಶನ್. ಸುದೀಪ್ ಸರ್ ಬಗ್ಗೆ, ಅವರು ಶೋ ಹೋಸ್ಟ್ ಮಾಡುವಂತದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂಡ್ ದೆನ್ ಶೋಗ್ ಹೋಗಕ್ ಆಗಿಲ್ಲ, ಅವ್ರನ್ನ ಅದೊಂದು ಇಂಟ್ರಾಕ್ಷನ್ ಮಾಡಕ್ ನಿಮ್ಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಬೇಜಾರು. ಅದೇ ಒಂದು ದೊಡ್ಡ ಬೇಜಾರು ನನ್ಗೆ. ಐ ಮೀನ್ ಸುದೀಪ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ನಾನು ಅಲ್ವೇ ಅಲ್ಲ. ಸರ್ ವೀಕೆಂಡ್ ಶೋಗೆ ಇಡೀ ನಮ್ ಕರ್ನಾಟಕನೇ ವೇಟ್ ಮಾಡಿ ನೋಡುತ್ತೆ. ಸೊ ಅಲ್ಲಿ ಒಂದ್ ಚಿಕ್ಕ ಭಾಗ ಆಗಿದ್ರೆ ನನಗೆ ತುಂಬಾ ಖುಷಿ ಆಗಿರೋದು. ಲೈಕ್ ನಮ್ಮ ಅಮ್ಮಂಗ್ ನನ್ ಮೇಲೆ ತುಂಬಾ ಕಾನ್ಫಿಡೆನ್ಸ್, ಸೆಲೆಕ್ಟ್ ಆಗೇ ಆಗ್ತೀಯಾ ಅಂತ. ಸೊ ಅಗ್ನಿ ಪರೀಕ್ಷೆಗೆ ಹೋಗ್ಬೇಕಾದ್ರೂ ನಾವ್ ಆಲ್ರೆಡಿ ಶಾಪಿಂಗ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ, ನಾವ್ ಆಗ್ತೀವಿ ಅಂತ. ನಮ್ಮಮ್ಮ
ಅಲ್ಲಿ ಫೈನಲ್ ಎಂಟ್ರಿ ಏನಿರುತ್ತಲ್ಲ, ಆಗ ನಾನು ಸುದೀಪ್ ಸರ್ ಜೊತೆ ಇದ್ ಮಾತಾಡ್ತೀನಿ, ಅದ್ ಮಾತಾಡ್ತೀನಿ, ನಿನ್ ಬಗ್ಗೆ ಇದನ್ನ ಹೇಳ್ತೀನಿ. ಅವ್ರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಸೊ ಅದನ್ನೇ ಕೇಳಿ ಕೇಳಿ ನನ್ನಲ್ಲಿ ಒಂದು ಆಸೆ ಹುಟ್ಟಿತ್ತು, ಸುದೀಪ್ ಸರ್ ಜೊತೆ ಮಾತಾಡುವಂತ ಚಾನ್ಸ್ ಸಿಗುತ್ತೆ ನನ್ನ ಲೈಫ್ ಅಲ್ಲಿ, ನನ್ ಬಗ್ಗೆ ಹೇಳ್ಕೊಳ್ಳುವಂತ ಆಪರ್ಚುನಿಟಿ ಸಿಗುತ್ತೆ, ಅವ್ರ ಜೊತೆ ವೀಕೆಂಡ್ ವಾರಲ್ಲಿ ಕೂರುವಂತ ಒಂದ್ ಸಿಗುತ್ತೆ, ಆತರ ಎಲ್ಲ ಕನ್ಸಿತ್ತು. ಬಟ್ ಆಗಿಲ್ಲ. ಇಟ್ಸ್ ಓಕೆ. ಮೋಸ್ಟ್ಲಿ ಲೈಫ್ ಮತ್ತೆ ಮುಂದೆ ಯಾವಾಗಾದ್ರೂ ಸರ್ನ ಮೀಟ್ ಮಾಡೋ ಆಪರ್ಚುನಿಟಿ ಕೊಡುತ್ತೆ ಅಂತ ಹೋಪ್ ಮಾಡ್ತೀನಿ. ಬಟ್ ಐ ಆಮ್ ರಿಯಲಿ ಅಪ್ಸೆಟ್ ದಟ್ ಸರ್ ಜೊತೆ ಇಂಟರಾಕ್ಟ್ ಮಾಡೋ ಒಂದು ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬಾ ವಿಚಾರಗಳನ್ನ ಶೇರ್ ಮಾಡಿದ್ರಿ, ಏನಿದೆ ಹಂಗೆ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಿದ್ರಿ. ಹೌದು. ಐ ಥಿಂಕ್ ನಿಮ್ಮ ಈ ಪೊಟೆನ್ಶಿಯಲ್ಗೆ ನಿಮ್ಮ ಫ್ಯೂಚರ್ ಲೈಫ್ ಅಲ್ಲಿ ನಿಮಗೆ ಬೇರೆ ರೀತಿದೇ ಚಾನ್ಸ್ಗಳು ಸಿಗುತ್ತೆ ಅಂತ ನಾನು ಇಲ್ಲಿ ಕೂತ್ಕೊಂಡು, ಅಂದ್ರೆ ಈ ಇಂಟರ್ವ್ಯೂ ನಲ್ಲಿ ನಮ್ಮ ವೀಕ್ಷಕರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಆ ಚಾನ್ಸ್ ನಿಮಗೆ ಸಿಗ್ಲಿ, ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಅಂಡ್ ದೆನ್ ಫೈನಲಿ ಜನರಿಂದ ಇಷ್ಟೊಂದು ಪ್ರೀತಿ ನಿಮಗೆ ಸಿಗ್ತಾ ಇದೆ, ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ಗೆ ಏನ್ ಹೇಳೋದು ಅಂತಾನೆ ಗೊತ್ತಿಲ್ಲ. ನನ್ಗೆ ಇಷ್ಟು ಪ್ರೀತಿ ಜೀವನದಲ್ಲಿ ಯಾವತ್ತೂ ಸಿಕ್ಕೇ ಇಲ್ಲ. ನನ್ನ ಜೀವನ ಪೂರ್ತಿ ನಿಮಗೆ ಚಿರಋಣಿ ಆಗಿರ್ತೀನಿ. ನಿಮ್ಮ ಮೆಸೇಜಸ್, DMs ಮತ್ತೆ ಕಮೆಂಟ್ಸ್, ನಾನು ಪ್ರತಿಯೊಂದು ಕಮೆಂಟ್ ಮೆಸೇಜಸ್ಗೆ ರಿಪ್ಲೈ ಮಾಡಕ್ ನನಗೆ ಆದಷ್ಟು ಟ್ರೈ ಮಾಡಿದೀನಿ, ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಐ ಆಮ್ ಜಸ್ಟ್ ಸೋ ಥ್ಯಾಂಕ್ಫುಲ್. ತುಂಬಾ ಧನ್ಯವಾದ. ನನಗೆ ಇಷ್ಟು ಖುಷಿ ನನ್ನ ಜೀವನದಲ್ಲಿ ಯಾವತ್ತೂ ಆಗಿಲ್ಲ, ನಿಮ್ಮಿಂದನೇ ಇಷ್ಟು ಖುಷಿ ನನಗೆ ಜೀವನದಲ್ಲಿ ಸಿಕ್ಕಿರೋದು. ಸೊ ಹೀಗೆ ಮುಂದೆನೂ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಕಾಮನರ್ಸ್ ಆಗಿ ಎಲ್ಲರ ಜೊತೆಗೆ ಬೆಳೆಯೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.